ಏನು ಬೆಂಡಿದೆ ಅಲ್ಲ ಇದು. ಪ್ರಥಮ್ ಬ್ಲೂಪರ್ಸ್ ಆಗ್ತಿದ್ಯಾ? ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ ಯಾವ ಟೋನಲ್ಲಿ ಹೇಳೋಣ? ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಇರಾನ್ ಸಂಘರ್ಷ ತಾರಕಕ್ಕೆ ಇರ್ತಿರೋ ಟೈಮ್ನಲ್ಲಿ ನಮಸ್ಕಾರ ಸ್ನೇಹಿತರೆ. mastmaka.comಗೆ ಸ್ವಾಗತ. ಧಗ ಭಗ ಅಂತ ಬರಬೇಕಾಯ್ತಾ? ಹಿಂಗೇಳಿ, ಧಗ ಭಗ ಅಂತ ಬರಬೇಕು. ಹಾಗೆ ಕರ್ನಲ್ ಕೊಲೆ. ಓ ದೇವ್ರೇ, ಓ ಗಾಡ್, ಕೊಲೆನಿಲ್, ಅಯ್ಯಪ್ಪ. ಪ್ಯಾರಾಪೆನೈನ್. ಈ ಹೇರ್ ಡೈಗಳಲ್ಲಿ PPD ಅಥವಾ ಪೆನಲೆನೆ ಡಯಮೈನ್ ಅವರು ತಮ್ಮ ತೂಕ ಆಡುವ ಹೆಜ್ಜೆಗಳಿಂದ ಚೆನ್ನಾಗಿದೆ. ಅಷ್ಟಿಂದ ತಗೊಳ್ತೀನಿ, ಮಜಾ ಇದೆ ಸ್ವಲ್ಪ. ಸೊ ಫ್ರೆಂಡ್ಸ್ ಅಯ್ಯೋ ಹುಲಿ ಹಿಡಿಯವನ್ನ ಫಾಟ್ ಹೊಡಿಯೋದು ಹಾಕಿ, ಅದೇ ಇಮೇಜ್ ಹಾಕಿ ಸೌಂಡ್ ಕೊಡ್ತಾರಲ್ಲ ಅದು. ಕಟ್ಟು ಸೌಂಡು ರೆಕಾರ್ಡ್ ಆಗ್ತಾ ಇದೆ. ಒಳ್ಳೆಯವರು ಅಥವಾ ಬಹಳ ಲಕ್ಸುರಿಯಸ್ ಆಗಿದ್ದಾರೆ ಏನೋ ತೋರಿಸ್ಕೊಳಕ್ಕೆ. ಹಲೋ ಸೌಂಡು, ಏನು ಹೇಳಿದೆ ನಾನು? ಈ ಕೈಲಿ ಕೊಡ್ಬೇಕು, ಈ ಕೈಲಿ ಕೊಡ್ಬೇಕಲ್ವಾ? ಇನ್ನು 25-26 ತಾನೇ ನಾವು ಮಾರಿಲ್ಲ ಅನ್ಸುತ್ತೆ. ಯಾವ ಬ್ಯಾಂಕ್ ಮಾರಿದ್ದಾರೆ? ಯಾರಿಗೆ? ಯಾವುದು ಮಾರಿಲ್ಲ. ವಿಮಾನದಲ್ಲಿ ವೆರೈಟಿ ಊಟ ಕೊಡ್ತಾರೆ, ಅಲ್ಲಿ ನಳಪಾಕ ಕಾರ್ಯಕ್ರಮ ಇರಲ್ಲ. ಭಾರತದ ಶತ್ರು ಯಾರು? ಪಾಕಿಸ್ತಾನನ, ಚೀನಾನ, ಅಥವಾ ತಮ್ಮನೇಲ ಅದು ಸಾವು. ಚೇತನಿಗೆ ಒಂಚೂರು ಹಂಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತೆ ನೋಡಿ. ಮತ್ತೆ ಚೇತನಿಗೆಲ್ಲ ಪಾಪ ಸ್ವಲ್ಪ ಏನು ಮಾಡೋದಪ್ಪ ಆಯ್ತಿಲ್ಲ ನಾನು ಅಂತಾರೆ. ಅವ್ರಿಗೊಂಚೂರು ಕಳ್ಸೋಕ್ಕಾಗಿದ್ದರೆ ನಿಮ್ದೊಂದು ಚೂರು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದಾಗಿತ್ತು. ಅಷ್ಟೇ ಸಾಕು. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಮಂಗೋಲಿಯಾದ ಪ್ರಧಾನಮಂತ್ರಿ ಲೂಸನ್ ಏನಪ್ಪ ಇದು? ಲೂಸನ್ನಂ One eternity later. ಸಾಲ ಕೆಟ್ಟೋಯ್ತು. ಆಲ್ರೆಡಿ 40% ಟ್ಯಾಕ್ಸ್ ಕಟ್ತಿರೋ ಪಿಚಕಾರಿಗಳಿಗೆ ಮತ್ತೆ ಎಕ್ಸ್ಟ್ರಾ ಸುಂಕ ಕಟ್ಟಿ ಅಂತ ಹೇಳಿದ್ದಾರೆ. ಹೊಸ ಪಿಚಕಾರಿ ಏನಿದು? ಇಥಿಯೋಪಿಯಾ. ಆಫ್ರಿಕಾ ಖಂಡದ ಮ್ಯಾಪ್ ಅನ್ನ ಝೂಮ್ ಇನ್ ಆಗಬೇಕು. ಇಥಿಯೋಪಿಯಾದ ಪರ್ವತಗಳು, ಹಳೆಯ ಚರ್ಚ್ಗಳು, ಬುಡಕಟ್ಟು ಜನರ ವಿಡಿಯೋಗಳು. ವಿಜುವಲ್ ಅದು ನನಗಲ್ಲ. ಏನೋ A few moments later. ಮತ್ತೆ ಹೊಡೆದಾಟ ಆಗೋ ಸಾಧ್ಯತೆ ಇರೋ ಹೊತ್ತಲ್ಲೇ ಪಾಕಿಸ್ತಾನ ಯಾವುದು ಕಾಪಿ ಮಾಡ್ಕೊಂಡಿದ್ದೇನೆ. ಫೋಟೋ ವಿತ್ ಡಮ್ ಸೌಂಡ್. ಏನ್ರಿ ಅದು ಡಮ್ಮು? ಬೇಕಾರೆ ಒಂದು ನಿಮಿಷ 4ರಲ್ಲಿ 3 ಬಹುಮತ. ಆ ರೀತಿ
ಏನು ಹೇಳ್ತಿದ್ದೆ ಅಂತಲೇ ಗೊತ್ತಾಗಿಲ್ಲ. ಏನು ಹೇಳ್ತಿದ್ದೆ ನಾನು? ಏನೋ ಹೇಳ್ತಿದ್ದಲ್ಲ ನಾನು, ಕರ್ಮ. ಕ್ಲೋಸಿಂಗಲ್ಲಿದ್ದೆ. ಮೆಕ್ಕೆಯಾಗಿ ಹೋಗಿದೆ ತುದಿ, ಒಂದು ಸೈಡ್ ಒಳಗೆ ಹೋಗ್ಬಿಟ್ಟಿದೆ. ರೆಕಾರ್ಡಿಂಗ್ ಬಂದ ತಕ್ಷಣ ಬೈದು ಕೂತ್ಕೊಂತಾನಲ್ಲ, ಮಾತಾಡ್ಬೇಕಾರಂತೂ ಉಸಿರು ಮೇಲೆ ಕೆಳಗೆ ಹೋಗ್ತಾ ಇದೆ ಅಂಥೇಳಿ ಉಸಿರು. ಟಿವಿ ಯಾಕೋ ಜಾಸ್ತಿ ಪ್ರತಿಭಟನೆ ಮಾಡ್ತಿದ್ದಾನೆ ಅಣ್ಣ. ಅದು ನೀರಾಗಿ ಕರಗಿ ಆ ಕುಕ್ಕರ್ನಿಂದ ಆ ಪಾತ್ರೆಯಲ್ಲಿ ಸಾರಿ ಓಕೆನಾ, ಕೂದಲು ಓಕೆಲ್ಲ. ಚುಚ್ಚಿ ಸಾವಿರ ತೂತುಗಳನ್ನು ಚುಚ್ಚಿ ಹಿಂಗೇಳಿ ಚುಚ್ಚಿ ಡ್ಯಾಮ್ ಅನ್ನ ಹೇಗೆ ನಿರ್ಮಿಸಬೇಕು ಅಂತ ಡಿಸೈನ್ ಕ್ರೈಟೀರಿಯಾ ಬಿಡುಗಡೆ ಮಾಡಿದೆ. ಜೊತೆಗೆ ಸಿಂಧೂ ನದಿ ಇಂಗ್ಲಿಷ್ ನೋಡ್ರಿ ಇತ್ತೀಚಿನ ದಿನಗಳಲ್ಲಿ ಅದು ಮೋರ್ ದೆನ್ 2. ಒಂದು ಸೌಂಡ್ ಬರುತ್ತಲ್ಲ, ಮೂವಿ ಓಪನಿಂಗಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ, ಎಂಡ್ ತನಕ ಹೇಳಿ ಅದು ಆವು ಅಂತ ಬರುತ್ತಲ್ಲ ಸರ್. ಆವು ಅಂತನಾ? ನೀವು ಹೇಳಿ ಸರ್, ನೀವು ಹಾಕಿದ್ದೀರಲ್ಲ. ನೀವು ಹೇಳಿ, ನನಗೆ ಗೊತ್ತಾಗ್ತಿಲ್ಲ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ. ಹೇಗೆ ಹೇಳಿ, ಸ್ವಲ್ಪ ಹೆಂಗಿತ್ತು ಒಂಚೂರು ಹೇಳಿ, ಗೊತ್ತಾಗತ್ತವ ನನಗೆ. ಮತ್ತೆ ನಾನೀಗ ಆ್ಯಕ್ಟಿಂಗ್ ಮೋಡ್ಗೆ ಹೋಗ್ಬೇಕಾಗತ್ತೆ. ಮಾಡಿ, ಪರವಾಗಿಲ್ಲ ಸರ್. ನೋಡಿ, ಎಲ್ಲ ಗೊತ್ತಿದ್ದು ಕ್ವಶನ್ ಕೇಳೋದಿದೆಯಲ್ಲ. ಅಲ್ಲ ಸರ್, ಯಾಕಿದೆ ಅಂತ. ಯಾಕೆ ಅಷ್ಟೊಂದು ನಾಚ್ಕೊಳ್ತಿದ್ದೀರಾ, ಯಾಕೆ ಅಷ್ಟೊಂದು ಇದಾಗ್ತೀರ, ನನಗೆ ಅರ್ಥ ಆಗ್ತಿಲ್ಲ. ನೀವು ಹೇಳ್ತಿಲ್ವಲ್ಲ ಅಂತ, ಯಾಕೆ ಅಂತ. ನಿಮಗೆ ಗೊತ್ತಿದೆಯಲ್ಲ, ನಿಮ್ಗೆ ಗೊತ್ತಿದ್ದು ಅದನ್ನು ಕೇಳ್ತಾ ಇದ್ದೀರಾ. ಸರ್ ಅದೊಂದು ಬರುತ್ತಲ್ಲ, ಅದು ಅಂತ ಏನು ಅದೇ ಅದು ಅಂದರೆ ಎಲ್ಲ ಗೊತ್ತು ನಿಮಗೆ. ಬಸರಣಿ ಸಾಂಗ್ನಲ್ಲಿ ಮತ್ತೆ ವಾಸ ಯಾರು ಮಜಾ ಇರುತ್ತಿದ್ದು. ಸೊ ಈರುಳ್ಳಿ ಗೊತ್ತಲ್ಲ, ಉಳ್ಳಾಗಡ್ಡಿ. ಬಸಣ್ಣಿ ಸಾಂಗಲ್ಲಿ ಸುಲ್ತಾನ್ರು ಹೇಳಿರೋದು ನೆನಪಿಲ್ಲ, ಬಾಕ್ಸ್ ಆಫೀಸ್ ಸುಲ್ತಾನ್ರು ರಾತ್ರಿ ಎಲ್ಲ ಉಳ್ಳಾಗಡ್ಡಿ ತಿನ್ಕೊಂಡು ಕೂತಿದ್ವಿ ಅಂಥೇಳಿ, ಅದಕ್ಕೆ ತಿಂದಿರೋದು ಆ ಥರ. ಇದೇ ಕಾರಣಕ್ಕೆ ಯೌವನದಲ್ಲಿದ್ದ ಲೈಂಗಿಕ ಆಸಕ್ತಿ 30ರ ನಂತರ ನಿಧಾನಕ್ಕೆ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ದುರಂತ ಅಂದರೆ ಇತ್ತೀಚೆಗೆ ಬೆಂಗಾಲ್ ರೋಗ್ ಇಡೀ ದೇಶದ IT ಕ್ಯಾಪಿಟಲ್ಗೆ ಅವನದು ಇಡೀ ದೇಶದ IT ಯಾರದು ಕೂಗೋದು? ಇದು ಫ್ರೀಯಾಗಿ ನಿಮ್ಮ ಮನೆ ಮೇಲೆ UPS ಬಂದಂಗೆ ಅಂತ ನೀವು ಅಂದ್ಕೋಬಹುದು. ಹೀಗಿರುವಾಗ ನಾವು ಮಾತ್ರ ಕ್ರಿಪ್ಟೋದಿಂದ ದೂರ ಆದರೆ ಸ್ಟ್ರಾಟಜಿಕಲಿ ಹಿಂದುಳಿಯೋ ಸಾಧ್ಯತೆ. ಕೂದಲು ಎದ್ದು ಬಿಟ್ಟಿದೆಯಲ್ಲ, ಯಾಕ್ರಪ್ಪ ದಂಗೆ ಎದ್ದು ಬಿಟ್ಟಿದ್ದೀರಾ? ಹೇರ್ ಸ್ಟೈಲ್ ಹಾಳಾಯ್ತು, ಏನೋ ಬಂತು ಬಾಚಿ ಪುರ್ತಾನೆ ಇರಲಿಲ್ಲ, ಅಷ್ಟೇ ಸಾಕು. ಮುಗೀತು ಸಾಲ ಕೆಟ್ಟೋಯ್ತು.